ದೇವ್ರೋ, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋ ಜಾಗ ಅಬಚೂರ್ ಕಾಲೇಜು. ಇಲ್ಲಿಗೆ ಯಾವ ಬಸ್ಸು, ಲಾರಿ, ಕ್ಯಾಂಟ್ರು ಏನು ಹೋಗಲ್ಲ. ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕು. ಓ, ಹಳೆ ಕಾಲದ ಮೇಷ್ಟ್ರು ಬಂದಿದ್ದೀನಿ ಸರ್. ಮೇಷ್ಟ್ರು ಫೋಕಸ್ ಹುಡುಗರ ಮೇಲೆ, ಹುಡುಗರು ಫೋಕಸ್ ಹುಡುಗಿಯರ ಮೇಲೆ. Karnataka Chief Minister Siddaramaiah ordered tax exemption for the movie Daredevil-Musthafa, which is based on Purna Chandra Tejasvi's story. Siddaramaiah said KP Purna Chandra Tejasvi is a renowned Kannada writer who continues to influence an entire generation through his writing and life. He also said today the mind is required to construct society on the foundation of harmony, love and trust. He congratulated the film team for taking on such a difficult project. He also said, let us all support those who work to eradicate prejudice and spread love. Movie director Shashank Shogal and his team met Chief Minister Siddaramaiah and requested for tax exemption for the movie Daredevil-Musthafa. And today, Siddaramaiah exempted the tax and expressed his view by tweeting about the movie. Shashank said this tax exemption is a milestone for cinema industry and a very proud moment, and expressed his gratitude to Chief Minister Siddaramaiah. He also said our movie has crossed 5th week in cinemas and lakhs of viewers have watched it so far. And with the tax being exempted, we are hoping more people will come and watch the movie. ಮೊನ್ನೆ ಅಷ್ಟೇ ನಾನು ನಮ್ಮ ತಂಡ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ವಿ. ಡೇರ್ ಡೆವಿಲ್ ಮುಸ್ತಾಫಾ ಸಿನಿಮಾಗೆ ತೆರಿಗೆ ವಿನಾಯಿತಿ ಕೊಡಬೇಕು ಅಂತ ಮನವಿ ಮಾಡಿದ್ವಿ. ಇಂದು ಆದೇಶ ಹೊರಡಿಸಿದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಿನಿಮಾಗೆ ತೆರಿಗೆ ವಿನಾಯಿತಿ ಸಿಗಲಿದೆ ಅಂತ. ಬಹಳ ಖುಷಿ ಮತ್ತು ಸಮಾಧಾನದ ವಿಚಾರ. KP ಪೂರ್ಣಚಂದ್ರ ತೇಜಸ್ವಿ ನಾಡಿನ ಹೆಸರಾಂತ ಸಾಹಿತಿ. ಇವರ ಕಥೆ ಆಧಾರಿತ ಕೋಮು ಸಾಮರಸ್ಯ ಮತ್ತು ಭಾವೈಕ್ಯತೆಯನ್ನು ಸಾರುವ ಈ ಸಿನಿಮಾಗೆ ತೆರಿಗೆ ವಿನಾಯಿತಿ ಸೂಚಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸೋಷಿಯಲ್ ಮೀಡಿಯಾಲಿ ಬಹಳ ಇಂಪಾರ್ಟೆಂಟ್ ಸಾಲುಗಳನ್ನ ಹಂಚ್ಕೋತಾರೆ. ದ್ವೇಷ ಅಳಿಸಿ ಪ್ರೀತಿ ಹಂಚೋರಿಗೆ ಯಾವತ್ತೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಈ ತೆರಿಗೆ ವಿನಾಯಿತಿ ನಮ್ಮ ಸಿನಿಮಾ ತಂಡಕ್ಕೆ ತುಂಬ ದೊಡ್ಡ ಒಂದು ಮೈಲ್ಸ್ಟೋನ್ ಅಂತಲೇ ಹೇಳ್ಬೋದು. ಬಹಳ ಹೆಮ್ಮೆ ವಿಚಾರ. ಹಾಗಾಗಿ ನಮ್ಮ ತಂಡದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ತೆರಿಗೆ ವಿನಾಯಿತಿಯಿಂದ ಏನಾಗುತ್ತೆ ಅಂತಂದರೆ, ಈಗ ಆಲ್ರೆಡಿ 5ನೇ ವಾರಕ್ಕೆ ನಮ್ಮ ಸಿನಿಮಾ ಹೋಗಿದೆ. ಲಕ್ಷಾಂತರ ಮಂದಿಗೆ ಸಿನಿಮಾ ರೀಚ್ ಆಗಿದೆ. ಈ ಸುದ್ದಿಯಿಂದ ಕೋಟ್ಯಾಂತರ ಜನಕ್ಕೆ ನಮ್ಮ ಸಿನಿಮಾ ರೀಚ್ ಆಗೋಕ್ಕೆ ಸಹಾಯ ಆಗುತ್ತೆ ಅಂತ ನಾನಂತೂ ಭಾವಿಸಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವ್ರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.